ನಾಯಿದು ತರ ನಮ್ದಿಗೆ ಬಗ್ತಾ ಇದೀವ. ಅರೆ ಮೇರೆ ಪೇಟ್, ಅರೆ ನಮ್ದು ಹೊಟ್ಟೆದು ತುಂಬಾ ನೋವ್ತಾ ಇದೆ. ಅರೆ ನಮ್ದು ಮರದ್ಗೆ ಫೋನ್ಗೆ ಮಾಡಿ, ಅರೆ ನಮ್ದು ದವಾಖಾನಿಗೆ ಕರ್ಕೊಂಡು ಹೋಗಿ. ಅದಕ್ಕೆ ನಾನೇನ್ ಮಾಡ್ಬೇಕು? ಹಚ್ಕೋ ಹೋಗು ನಿನ್ ಗಂಡಗ್ ನೀ ಫೋನ್. ಅರೆ ಯಾಕೆ ಹಿಂಗೆ ಮಾಡ್ತೀರಿ ಜರೀನಾ? ಅರೆ ನಮ್ದು ಪೇಟ್ ಬಹುತ್ ದರ್ದ್ಗೆ ಆಗ್ತಾ ಇದೆ. ಅರೆ ನಮ್ದು ಪ್ರೆಗ್ನೆಂಟ್ ಗೆ ಇದೀವಿ, ನಿಮ್ದಿಗೆ ಗೊತ್ತಿಲ್ಲ. ನಾನೇನ್ ಮಾಡ್ಲಿ? ಪ್ರೆಗ್ನೆಂಟ್ ಇದ್ರೆ ಆಗದ್ ಗೊತ್ತಾಕತಿ, ದವಾಖಾನಿಗೆ ಸೇರೋದು ಗೊತ್ತಿರಂಗಿಲ್ಲನ? ಬೇಕಾರ್ ಸೇರು, ಇಲ್ಲ ಇಲ್ಲೇ ಸಾಯಿ, ನನಗೇನ್ ಆಗ್ಬೇಕಾಗಿಲ್ಲ. ಅರೆ ಅರೆ ಅವಧಿ, ನಮ್ದು ಹೊರಗಡೆ ಹೋಗ್ಬಿಟ್ಟು ಯಾರ್ದಾದ್ರೂ ಕೇಳ್ತೀನಿ. ಹೊರಗೆ ಹೋಗಿ ಕೇಳ್ತೀಯಾ? ಮಾಡ್ತೇನೆ ತಡಿ ನಿನಗೆ. ಇಲ್ಲೇ ಶೆಟ್ಟದಾಗ ಹೋಗ್ಬೇಕು ನೀನು. ಏನ ನನ್ನ ಜೀವನಕ್ಕೆ ಮುಳ್ಳಾಗಿ ನೀನು ಮದುವೆ ಮಾಡ್ಕೊಂಡ ನನ್ನ ಗಂಡನ ಕೂಟ ನಾನು ಆರಾಮಾಗಿರ್ಬೇಕು ಅನ್ಕೊಂಡ್ರೆ ಮತ್ತೊಂದು ಹೊಟ್ಟಿಲ್ ಹಾಕೊಂಡು ಕುಂತಿ. ಮಾಡ್ತೇನೆ ತಡಿ ನಿನಗೆ. ಇಲ್ಲ ನೀನು ದವಾಖಾನಿಗೆ ಹೋಗ್ತೀನಿ. ನೀನು ದವಾಖಾನಿಗೆ ಇಲ್ಲೇ ಆಗ್ಬೇಕು ನೀನು ಡೆಲಿವರಿ. ನೀವು ತಡೆಯೋಕ್ಕಾಗ್ಲಾರ್ದು ಇಲ್ಲೇ ಸಾಯ್ಬೇಕು ನೀನು. ಸತ್ಯಂದ್ರೆ ಅವಾಗ ಕರೆಕ್ಟ್ ಆಗತ್ತೆ. ಬಂದು ಕೇಳಿ ನನ್ನ ಗಂಡ ಹೇಳ್ತೇನೆ. ಏನೋ ನನಗೆ ಗೊತ್ತಿಲ್ಲಪ್ಪ, ನಾನು ಹಂಗೆ ಮುಂದೆ ಹೋಗಿದ್ದೆ, ಅದು ಏನಾತ ಗೊತ್ತಿಲ್ಲ ನನಗೂ, ನಾನು ಹೊರಗೆ ಹೋಗಿದ್ದೆ ಅಂತ ಹೇಳ್ತೇನೆ. ಅರೆ ಕ್ಯಾಜಿ, ಅರೆ 1 ಮಿನಿಟ್ ठहरो. अरे रुको जी. अरे जरीना, अरे पागल दिए, दरवाजा खोल, दरवाजा खोल. क्यों बंद करेगी? मेरे पेट. अरे जरीना, दरवाजा खोल. ಅರೆ ಜರೀನಾಗೆ ನಮ್ದು ಹತ್ರ ಫೋನ್ಗೆ ಇದ್ದಿದ್ದು ಗೊತ್ತಿಲ್ಲ. ಅರೆ ನಮ್ದುಗೆ ಯಾರಿಗೆ ಫೋನ್ ಮಾಡಲಿ? ಶಾಂತಂದು ಅಕ್ಕಂಗೆ ಫೋನ್ಗೆ ಮಾಡ್ತೀನಿ. ಅರೆ ಮರ್ತಿದ್ದಾಳೆ ನಮ್ದು ಹತ್ರ ಫೋನ್ಗೆ ಇದ್ದಿದ್ದು. ಅರೆ ಬುದ್ಗೇಡಿ ಫೋನು. ಹಲೋ ಹಲೋ ಹಲೋ, ಯಾರದು? अरे शांतंदु अक्क, मैं फातिमा बात कर रही. पति ಯಾಕ್ಲೆ ಏನಾದ್ಲೆ ಇಷ್ಟ ನಾಳಾತಿಯಲ್ಲ? ಅರೆ ಶಾಂತಂದು ಅಕ್ಕ, ನಮ್ದು ಹೆರಿಗೆದು ನೋವಿಗೆ ಬಂದ್ಬಿಟ್ಟಿದೆ, ಬಹುತ್ ದರ್ದು. ಅರೆ ಮೇರೆ ಪೇಟ್. ಅರೆ ಶಾಂತಂದು ಅಕ್ಕ ಜಲ್ದಿ ಆಮ. ಅರೆ ಮೇರೆ ಮೇರೆ ಶತ್ರು ಇದ್ದಾರೆ ಅಲ್ಲ, ಅವರು ಜರೀನಾ ಬಾಗಲ್ಗೆ ಹಾಕೊಂಡು ಹೋಗಿದ್ದಾಳೆ. ದರ್ವಾಜಾ ಬಂದ್ ಕರೋ. ಅರೆ ಶಾಂತಂದು ಅಕ್ಕ, ನಿಮ್ದುಗೆ ಬಂದ್ಬಿಟ್ಟು ನಮ್ದುಗೆ ಕಾಪಾಡಿ. ಅಯ್ಯೋ ಹಡಿಬಿಟ್ಟಿ, ಬಾಗಿಲು ಹಾಕೊಂಡುಗಳ ಬಂತಡಿ. ನಾನು ಇವ್ರು ಬಂದಿತ್ತಡಿ ಬನ್ನಿ. ಅತ್ತಿಯರ ಏನಾತ್ರಿ? ಪಾತಿಗೆ ಹೆರಿಗೆ ನೋವು ಬಂತಂತ್ಲೆ. ಆ ಸೌತ್ ಐತಲ್ಲ ಅದ್ರ ಮಾಸಡ್ಯಾಗ ನಮ್ಮ ಮದ್ದರ್ಲಿ ಅದ್ರ ಹೋದಾರ ಹೊಳದಂಗಲ್ಲಿ ಹೆಜ್ಜೆ ಮಾಡಾಕ್ಲಿ ಅದು ಬಾಗಿಲು ಹಾಕೊಂಡೋಗೈತಂತ. ಅದಕ್ಕೆ ದೌಡಕ್ಕೆ. ಅಯ್ಯೋ ಅತ್ತಿಯರ, ನೀವು ಹೋಗ್ಯಾರ ಏನ್ ಮಾಡ್ತೀರಿ? ಅರ್ಜೆಂಟ್ ಹೋಗ್ರಿ. ಆದ್ರೆ ನಾನು ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ. ಸೀದಾ ಅಲ್ಲೇ ಬರ್ತದೆ ತೋರಿ. ಅದು ನೀವು ಹೋಗ್ರಿ, ನಾನು ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ. ಯೋ ನೀ ಆಂಬುಲೆನ್ಸಿಗೆ ಫೋನ್ ಮಾಡಿ ಆದ್ ಬರೋ ಮಟ ಇದಾಕತಿ. ನಾವು ಹೋಗ್ತಾ ದಾರ್ಯಾಗ ಮಲ್ಯಾನ್ ಕರ್ಕೊಂಡು ಹೋಗ್ಬಿಡ್ತೇವೆ. ಅವ್ನ ಕಾರ್ ಗಾಡಿ ಐತಲ್ಲ, ಆ ಕಾರ್ ಗಾಡಿಯಾಗ ಹಾಕೊಂಡು ದವಾಖಾನೆ ಹೋಯ್ತೇವತ್ತು. ಏನೊಂದು 500 ರೂಪಾಯಿ 1000 ರೂಪಾಯಿ ತಗೋಬಹುದು. ಇರ್ಲಿ, ಅದನ್ನ ಕೊಡಾಕ್ ಬರ್ತೈತಿ. ನೀ ಆಂಬುಲೆನ್ಸಿಗೆ ಫೋನ್ ಹಚ್ಚಿ ಅವ್ರು ಬರೋ ಮಟ ಹೊತ್ತಕತಿ. ಬರ್ತೇವೆ. ಹಾ ಹಂಗಾರ ಮಾಡಿರ್ತೀರ. ಪಾಪ ಹೋರಿ ತೋತೋ ಪಾಪ. ಆದ್ರೂ ಯಾರಿಗಾರ ಕಷ್ಟ ಅಂದ್ರೆ ನಮ್ಮ ಅತ್ತಿಯವ್ರು ಎಷ್ಟು ಗಡ ಓಡೋಕಾರಲ್ಲ. ಒಳ್ಳೆ ಮನುಷ್ಯ, ಒಳ್ಳೆ ಹೃದಯನೇ ಐತಿ ನಮ್ಮ ಅತ್ತಿದು. ನಿನ್ನೆ ಪಾಪ ಮಾವಾರ ಅಂದಿದ್ದೇನು ಸುಳ್ಳಲ್ಲ. ಪಾಪ ಎಷ್ಟು ಕಷ್ಟಪಟ್ಟಾರಲ್ಲ ಸಣ್ಣ ವಯಸ್ಸಿನಾಗ ಅವ್ರು. ನಾವು ಹಿಂಗೆ ಮಾತಾಡಬಾರ್ದಾಗಿತ್ತು. ನಮ್ಮವ್ವನ ನಾ ರೊಕ್ಕ ಕೇಳಿದ್ರೆ ಒಂದು 30,000 ರೂಪಾಯಿ ಕೊಡಲಿಲ್ಲ. ಮತ್ತು ಅತ್ತಿಯವ್ರು ಕೊಟ್ರಂದ್ರೆ ಮತ್ತೆ ಗ್ರೇಟೇ. ನಾನು ಹಂಗೆ ಮಾತಾಡಬಾರ್ದು ಪಾಪ. ಸರಿ, ಹೊತ್ತಾತ ಅಂಗಡಿಗೆ ಹೋಗ್ಬೇಕು ನಾನು. ಅಮ್ಮಿ ಜಾನ್, ಅಮ್ಮಿ ಜಾನ್, ಹಾಜಿ ಹಾಜಿ. ಏಯ್ ಸರಿನಾ, ಒಳಗೆ ಯಾರದಾರ? ಅಯ್ಯೋ ದೇವ್ರಿ, ಈಕೆ ಯಾಕೆ ಬಂದ್ಲಪ್ಪ? ಅಯ್ಯೋ ದೇವ್ರಿ, ಒಳಗ ಯಾರಿಲ್ರಿ? ಅದು ಯಾರಿಲ್ರಿ? ಹಂಗ ಬಗಲ ಕುಂತಿದ್ದೀರಿ. ಯಾರಿಲ್ಲ? ಬಗಲ ತೆಗೀಲೇ ನೋಡೋಣ. ಅಯ್ಯೋ ಈಕಿಗೇನ ಅನ್ಮನ್ ಬಂದಂಗ ಆತನ. ಈಕೆ ಯಾಕೆ ಬಂದು ಈಕೆ ಬಗಲ ತೆಗಿ ಅನ್ನಕತ್ತಾಳ ಇಷ್ಟು ದಿನ ಇಲ್ಲದ್ದು? ಅರೆ ಶಾಂತಂದು ಅಕ್ಕ, ಶಾಂತಂದು ಅಕ್ಕ, ಅಂದರ್ ಹೂ ಶಾಂತಂದು ಅಕ್ಕ, ಮೈ ಅಂದರ್ ಹೂ ಶಾಂತಂದು ಅಕ್ಕ. ಒಳಗ ಯಾರೋ ಒದರ್ದಂಗ ಕಟ್ಟಿ ಬಾಗಲ ತೆಗಿತೀಯ ನಿನ್ನ ಚಾಪಲ್ಲೇ ಬಡಿಲೇ ನಿನ್ನ ಮತ್ತೆ ಬೋಸಡಿ ಕಳತಿಗೆ. ತೆಗಿತೀನಿ. ಅಯ್ಯೋ ಪತಿ ಹೇಳುವ ಮೇಲ್ಸ ಕೇಳುವ ಮಗಳ. ತಡಿಬೇ ಶಾಂತಕ, ನೀ ಕಡೆ ಬಾ. ಗೌಡ್ರ ನೀವು ಹಿಡ್ಕೋರಿ, ನಾನು ಕರ್ಕೋತೀನಿ. ಕಾರ್ನೇ ಹಾಕೊಂಡ್ಬಿಡು. ಮೇಲಕ್ಕ ತುಂಬ ಗರ್ಭಿಣಿ, ಹುಷಾರಾಗಿ ಹಿಡ್ಕೋರಿ ಪಾಕಿನ. ಶಾಂತಂದು ಅಕ್ಕ, ನಿಜಾನ್ ನಡಕ ಬೇರೆ ಏನಾರ ಯಾಕಿರ್ಲಿ, ಆದ್ರೆ ಒಂದು ಹೆಣ್ಮಗಳಾಗಿ ಪ್ರಸವ ವೇದನೆ ಅನುಭವಿಸಕತ್ತ ಈ ಟೈಮ್ನ ಬಾಗಲ ಹಾಕೊಂಡು ಹೊರ ಕುಂತಿಯಲ್ಲ, ಎಂತ ಹೊಲಸು ಮನಸ್ಸು ಇರ್ಬೇಕು ನಿಂದ. ನಿನ್ ಜನ್ಮಕ್ಕಿಷ್ಟ ಹೆಣ್ಣು ನೀನೆ, ನೀನ್ ಹೆಣ್ಣು ನೀನೆ. ಶಾಂತಕ ದೌಡ್ ಬಾ. ಯಾವ್ಯಾವಕ್ಕೆ ಬಂದು ನನ್ನ ಮೇಲೆ ಕೈ ಎತ್ತೋಂಗಾತ. ಈ ಮನ್ಯಾಗ ಇನ್ನಿರ್ಬಾರ್ದು ಈ ಮನೆ ಒಳಗ. ಏನ್ ಮಾಡ್ಬೇಕು
ಅಲ್ಲ ಈಗ ಹೆಂಗೆ ಬಂದ್ಲಿಲ್ಲ? ಹಾಂ ಫೋನು. ಅಯ್ಯೋ ದೇವ್ರೇ, ಬಾಗಿಲು ಹಾಕ್ಕೊಂಡೇನಿ. ಫೋನ್ ಹಚ್ಚಕ್ಕೆ ನೆನಪಾಗಿಲ್ಲ ನೋಡಿ ನನಗೆ. ಇದು ಫೋನ್ ತಗೋದು ಇಟ್ಕೊಳಕ್ಕೆ ನೆನಪಾಗಿಲ್ಲ. ಈಕಿ ಫೋನ್ ಹಚ್ಚಿ ಕರ್ದಾಳ ಕಾಣ್ತೈತೆ ಅವ್ರನ್ನ. ಅಯ್ಯೋ ಎಂಥ ತಪ್ಪಾತು ಈ ವಿಚಾರ. ಏನ್ರ ನನ್ನ ಗಂಡ ಗೊತ್ತಾದ್ರೆ ಅಯ್ಯೋ ದೇವ್ರೇ ಭಾಳ ಕೆಟ್ಟ ಹೊಡಿತಾನ ನನ್ನೇ ನಾವು ಸುಂಬಿಡಂಗಿಲ್ಲ ಬಿಡು. ಒಂಥರ ಇದು ಕೊಲೆ ಪ್ರಯತ್ನನ ಆತಿತ್ತು. ಈ ಬಡಪ ಮೊದಲು ಇಲ್ಲಿಂದ ನಾ ಎಸ್ಕೇಪ್ ಆಗ್ಬೇಕು. ಅಲ್ಲೇ ಅದೇನೋ ಊರಾಗ ಸುದ್ದಿ ಆಗೈತಲ್ಲ, ಅದೇನೋ ಸ್ವಾದ್ರತ್ಯರ ಸೀರೆ ಮಾಡೋದು ಬಂದತ್ತಂತಲ್ಲ. ಯಾರ ಸಾವಿರ ಸೇರಿ ಮಾಡೋದ? ಯಪ್ಪ ನಿಮ್ಮ ಕಿವಿಗೆ ಬಿತ್ತ ಅಲೆ ಸುದ್ದಿ? ಹೌದು, ಒಬ್ಬ ಸ್ವಸ್ತ್ಯಾರಿದ್ದರಿಗೆ ಸ್ವಾದ್ರತ್ಯರು ಸೀರೆ ತೊಗೊಂಡೋಗಿ ಮಾಡಿ ಬೆಳ್ಳಿ ಉಂಗುರ ಹಾಕಿ ಆರತಿ ಮಾಡಿ ಬರ್ಬೇಕಂತ. ಸಂಕ್ರಮಣ ಕರಿ ಸರಿ ಬಂದಿಲ್ಲಂತ, ಸಂಕ್ರಮಣದ ಒಳಗೆ ಮಾಡ್ಬೇಕಂತ. ಹೆಣ್ಣು ಮಕ್ಳು ಇದ್ದವ್ರಿಗೆ ಒಂದೇ ಇರ್ಬೇಕಂತ, ಮತ್ತೆ 2 3 ಇರಂಗಿಲ್ಲಂತ. ಅಯ್ಯೋ ಮತ್ತೆ ಹೇಳೇ ಇಲ್ಲಲ್ಲಿ, ಸುಮ್ಮನೆ ಗೊತ್ತಿದ್ರು ಗೊತ್ತಿಲ್ಲ ಅಂದಂಗೆ ಸುಮ್ಮನೆ ಅದೆಯಲ್ಲ. ಮತ್ತು ನಮ್ಮ ತಂಗಿಗೆ ಮಗಳು ಒಂದ ಅಲ್ಲ ಅದು ಸಣ್ಣದಿರೋದು, ಮತ್ತು ಹೋಗಿ ಆರತಿ ಮಾಡಕ್ಕೆ ಬರಕ್ಕೆ ಬರ್ತಿತ್ತ. ಹಾಂ ಅದೊಂದು ಕಡಿಮೆ ಐತಿ. ಅಲ್ಲ ಸೊಂಟ ಮುರ್ಕೊಂಡು ಎದ್ದು ಅಡ್ಡಾಡಕ್ಕೆ ಬರಲಾರ್ದಂಗೆ ಹಿಂಗೆ ಬಿದ್ದೇನಿ, ಮತ್ತು ಆರತಿ ಬೇರೆ ಮಾಡಕ್ಕೆ ಹೋಗ್ಬೇಕಿತ್ತಂತ. ಅಲ್ರಿ ಇಷ್ಟು ದಿನ ಆಯ್ತು ನಿಮ್ಮ ತಂಗಿ ಒಂದಿನಾರ ಬಂದು ನೋಡ್ಕೊಂಡು ಹೋಗ್ಯಾಳನ? ಹಾಂ ಯಾಕ ನೀವೇನು ಹೇಳಾರ್ದಂಗೆ ಇರ್ತೀರನ? ಇಂಥವೆಲ್ಲ ನಾಟಕ ನನ್ನಂತೆಲ್ಲ ಹಚ್ಚಬೇಡ್ರಿ. ಒಂದಿನ ಆತಾಕಿ ಬಂದು ನೋಡ್ಕೊಂಡು ಹೋಗಿಲ್ಲ. ಆಕಿ ಮಗಳಿಗೆ ನಾ ಆರತಿ ಮಾಡಕ್ಕೆ ಅದು ಈ ನಡ ಮುರ್ಕೊಂಡಿರೋ ಹೊತ್ತಿನಾಗ ಹೋಗ್ಬೇಕಿತ್ತಂತ. ಬೇಷದಿರ್ ಬಿಡ. ಅಯ್ಯೋ ದೇವ್ರೇ, ಹುಚ್ಚುರ್ ಸಂತಿ, ನಿನಗೆ ನಡ ಮುರಿದಿದ್ದ ವಿಚಾರನೇ ಗೊತ್ತಿಲ್ಲ ಆಕಿಗೆ. ಗೊತ್ತಿಲ್ಲ ಈಕ? ನಾ ಹೇಳಿಲ್ಲ. ಅಯ್ಯೋ 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 ನಿಮ್ಮನ್ನ ಕಾಯಿ ಹೋಗ. ನಿಮಗೇನು ಬಂದತಿ ರೋಗ? ಅಲ್ಲ ನಾನು ಆಕಿ ಗೊತ್ತಿದ್ದ ಬಂದಿಲ್ಲ ಅಂತ ನಾ ಮಾಡೀನಿ. ಅಲ್ಲ ನೀವು ಒಂದು ಮಾತು ಹೇಳೇ ಇಲ್ಲ ಆಕಿಗೆ ಅಂತ ನನಗೆ. ವಾ 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 ಏನು ಕಲ್ತು ಬಿಡಿರಿ, ಏನು ಕಲ್ತೀರಿ? ಅದೇ ನಿಮಗೆ ಬೇರೆ ಊರಾನ್ ಸುದ್ದಿ ಎಲ್ಲ ಮಾತಾಡೋಕೆ ಟೈಮ್ ಇರ್ತೈತಿ. ಹೆಂಡ್ತಿಗೆ ಹಿಂಗೆ ಆಗೈತೆ ಅಂತ ತಂಗಿಗೆ ಹೇಳಕ್ಕೆ ಟೈಮ್ ಇಲ್ಲ. ಇದೇನು ದೊಡ್ಡ ವಿಚಾರ ಅಂತ ನಿಮ್ಮ ತಲೆಯಾಗಲ್ಲ? ಹಾಗೆಲ್ಲ ಏನಿಲ್ಲಲೇ, ಸುಮ್ಮನೆ ಏನಾರ ಒಂದು ಊಹೆ ಮಾಡ್ಕೊತೀನಿ ನೋಡಿ. ಹಾಗೆಲ್ಲ ಏನಿಲ್ಲ, ಹೇಳ್ಬೇಕಂದೆ ಆಗಲಿಲ್ಲ ಅಷ್ಟೇ. ನನಗೆ ವಾಪಸ್ ಆಕಿನೂ ಫೋನ್ ಮಾಡಿಲ್ಲ, ನಾನು ಹಚ್ಚಿಲ್ಲ. ಇರ್ಲಿ ಇರ್ಲಿ, ಯಾರ್ಯಾರು ಏನೇನು ಮಾಡ್ತಿರಲ್ಲ ಎಲ್ಲ ತೀರಿಸ್ತೇನೆ. ಯಾವ ಸೀರೆನೂ ಮಾಡೋಕ್ಕಾಗೋದಿಲ್ಲ. ಬೇಕಾದ್ರೆ ಇಲ್ಲೇ ಬಾ ಅನ್ನ, ಯಾವಾರ ಆಯರ್ ಪಾಯರ್ ಬಂದಿದ್ದು ಸೀರೆ ಇದ್ವು ಅಂದ್ರೆ ಒಂದು ಮಾಡಿ ಕಳಿಸ್ತೇನೆ. ಅವ್ರು ಇಲ್ಲಿಗೆ ಬಂದು ಸೀರೆ ಮಾಡಿಸ್ಕೊಂಡು ಹೋಗುವಂಥದ್ದು ಏನು ಜರತ್ತಿಲ್ಲ. ಅಕ್ಕಿಗೂ ಏನು ಕಡಿಮೆನೂ ಆಗಿಲ್ಲ. ಬೇಕಾರೆ ಬಂದು ನೋಡ್ಕೊಂಡು ಹೋಗೋದಾದ್ರೆ ಹೋಗ್ಕಾಳು ನೋಡಿ, ಹೇಳ್ತೇನೆ ಫೋನ್ ಹಚ್ಚಿ. ನೀವು ಫೋನ್ ಹಚ್ಚಿ ಆಕಿ ಬರ್ಬೇಕನ್ ನೋಡಕ್ಕೆ ಏನು ಅವಶ್ಯಕತೆ ಇಲ್ಲ. ಬರ್ಬೇಕಾದ್ರೆ ಬಂದಿಲ್ಲ ನೆಟ್ಗೆ, ಇನ್ನು ಈಕಿ ಬಂದು ಏನಾಗಬೇಕಾಗಿತ್ತು ನನಗೆ? ಈಕೇನು ದೊಡ್ಡ ಡಾಕ್ಟ್ರನ್ನ ಧನ್ವಂತ್ರಿ ಏನು ಮಾಯ ಮಂತ್ರ ಮಾಡತ್ಲೆ ನನ್ನ ನೋವು ಹೋಗತ್ತೆ ಅನ್ನಕ್ಕೆ. ನಡ ಮುರ್ಕೊಂಡು ನಾನು ಮೂಲಿ ಗುಂಪಾಗೇನಿಲ್ಲ, ಮತ್ತು ಇದ್ರ ಮ್ಯಾಗ ಇವ್ರದ್ದು ಬೇರೆ ರೀ. ಹೊಟ್ಟೆ ಸತಿ ತಾಟ ಚಕ್ ಹೇಳ್ರಿ ಸೊಸಿಗೆ. ಹೇಳ್ತೇನೆ. ಇನ್ನೊಂದು ಹೊಸ ಸುದ್ದಿ ಕೇಳಿನಪ್ಪ, ಏನೋ ಭಾಳ ಸಪೋರ್ಟ್ ಮಾಡಿದೆ ಅಂತ ಸೊಸಿಗೆ. ನನ್ನ ಸೊಸಿ ಹಂಗೋ, ನನ್ನ ಸೊಸಿ ಬಂಗಾರ ಬೆಳ್ಳಿ ಅಂತ ಏನೇನೋ ಭಾಳ ಹೊಗಳಿದೆ ಅಂತ. ಏನು ನಿನ್ನ ಸೊಸಿ ಫುಲ್ಲು ಖುಷಿ. ಬಂದ ತಕ್ಷಣ ಅವರ ಹಿಂಗಾತ್ರಿ ಅಂತೇಳಿ ಎಷ್ಟು ಖುಷಿಯಿಂದ ಹೇಳ್ಕೊಂಡ್ಲು ಗೊತ್ತನ. ಮತ್ತಿನ್ನೇನು ಬಿಡ್ರಿ, ಪಾಪ ನೋಡಿ ನನಗೆ ಇಷ್ಟೆಲ್ಲ ಆಗೈತೆ ಅಂತೇಳಿ ಹೆಂಗಿಲ್ಲಿದ್ದು ನನ್ನ ಸೇವಾ ಮಾಡಾಕತ್ತೈತೆ. ಈಗೇನು ಕರ್ಮ ಬಿದ್ದಿಲ್ಲ ಬಿಡು, ಆಗದೇ ಇಲ್ಲ ಅಂದು ಹೋಗ್ಬೋದಿತ್ತು. ಆದರೂ ಪಾಪ ಮಾಡಾಕತ್ಲ. ನಿಮಗೆ ಮರ್ಯಾದೆ ಕೊಡ್ತಾಳ ಅಂತಂದು ಹೇಳಿ ಮಾಡಾಕತ್ತಾಳ ಅಂತ ಅಕ್ಕಿ ಅಂತಾಳ. ಮತ್ತು ನಿಮಗೆ ಮರ್ಯಾದೆ ಕೊಡ್ತಾಳಂದ್ರೆ ನೀವು ಚೆಂದಾಗಿ ನೋಡ್ಕೊತೀರ ಅಂತೇಳಿ ಮರ್ಯಾದೆ ಕೊಡ್ತಾಳ. ಮತ್ತು ನಾನು ಹಂಗೆ ಚೆಂದಾಗಿ ನೋಡ್ಕೊಂಡ್ರೆ ನನಗೂ ಮರ್ಯಾದೆ ಕೊಟ್ಟೆ ಕೊಡ್ತಾಳ. ಅದು ಅರ್ಥ ಆತ. ಅದಕ್ಕೆ ಬ್ಯಾಡ್ ಅಕ್ಕಿ ಕೂಟಿರೋದು ಕಟ್ಕೊಳ್ಳೋದು ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಒಳ್ಳೇದತ್ತು, ಈಗಾರ ತಿಳ್ಕೊಂಡೆ ಅಲ್ಲ. ಹೇಳ್ತೇನೆ ತಗೋ. ಆದರೂ ಇರಕ್ಕೆ ಹೋಗ್ಬೇಕಿ ಸ್ವಾದ್ರತ್ತಿ ನನ್ನ ಮಗಳಿಗೆ ನೋಡಕ್ಕೆ ಬರಲಿಲ್ಲ, ಆರತಿ ಮಾಡಕ್ಕೆ ಬರಲಿಲ್ಲ ನೋಡು ಅಂತ ಅನ್ನಿಸ್ತತಿ ಏನಪ್ಪ. ಯಾಕಂದ್ರೆ ಇಡೀ ಊರಾಗ ಎಲ್ಲರೂ ಆರತಿ ಮಾಡಿರ್ತಾರೆ, ನೀವು ಒಬ್ಬೇಕು ಹೋಗಿಲ್ಲ. ಅಲ್ಲಿ ಊರಾಗ ನಮ್ದ ಮರ್ಯಾದೆ ಹೋಗುದಿಲ್ಲ. ಬೇಕಾದ ಹೋಗೋಲ್ತಕ್ಕ ಸುಮ್ಮನಿರ್ರಿ. ಕೂಸು ಚಂದ ಐತ್ವಾ? ಹೆಣ್ಣಾತಲ್ಲ ನಿನಗೆ? ಒಟ್ಟು ಆರಾಮದಿರಲ್ವಾ ಇಬ್ರು? ಹ್ಞೂ ಬೇಮ್ಮ ಆರಾಮದೇ ನೋಡ್ಬಿ. ಮೊನ್ನೆ ನಿನಗೆ ಆರಾಮಿಲ್ಲ ಅಂತ ಸುದ್ದಿ ಕೇಳಿಬಿ. ದಡ ಬರ್ಬೇಕಂದ್ರೆ ಮತ್ತೆ ಎಲ್ಲಿ ಬರೋ ಸ್ಥಿತಿಯಾಗೂ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಅಲ್ಲೇ ಉಳ್ಕೊಂಡೆ. ಜೀವ ಭಾಳ ಹಾರಾಡ್ತವ ನಂದು. ಇರ್ಲಿ ಬಿಡೆ, ವಯಸ್ಸದ ಹಂಗೆ. ಬಟ್ ಹೊಟ್ಟೆ ಜಾಡ್ಸಕತ್ತಿತ್ತ, ನೆಗಡಿ ಅದು ಆಗಿತ್ತ, ಅದಕ್ಕೆ ಹಂಗಾತ. ಆಕೆಲ್ಲೋದ್ಲ ಸುಭದ್ರಿ ನಿನ್ನ ಮಗಳ? ಅಲ್ಲೇ ಇನ್ನು ನಿಂತಾಳಮ್ಮ. ಇಲ್ಲೇ ಅದಾಳ ರಾಜ್ಕುಮಾರಿ. ಬರ್ವಾ ರಾಜ್ಕುಮಾರಿ. ಓನವಾ ನಿಂಗೆ ತಮ್ಮ ಬಂದನ ಆಡಕ್ಕೆ? ಚಂದ ಕರ್ಕೊಂಡು ಆಡವ. ಆಕಿಗೆ ಭಾಳ ಇಷ್ಟ ಹುಡುಗರಂದ್ರೆ. ನಂಗೆ ಅವ ಜೀವನ ಮಾಡಲ್ಲ, ಅಪ್ಪನೂ ಮಾಡಲ್ಲ. ನಂಗೆ ಅಮ್ಮು ಹಂಗನ್ಬಾರ್ದು. ಮತ್ತೆ ನಂಗೆ ಎಷ್ಟು ದಿನ ಆಯ್ತು ಅವ ಜೀವ ಮಾಡ್ಲಾರ್ದಂಗಿದ್ದೆ. ಬರೀ ಪಾಪು ಪಾಪು ಅಂತ ಪಾಪುಗೂ ಜೀವ ಮಾಡ್ತಾಳ. ಅದು ಹೊಟ್ಟಾಗಿದ್ದಾಗ ಜೀವ ಮಾಡ್ತಿದ್ಲೇನು, ಹುಟ್ಟಿಂದ ನಾವು ಜೀವನ ಮಾಡಲ್ಲ. ಯಾರವ ಅಂದರ್ ನಿಂಗೆ? ನೀನಂದ್ರೆ ಭಾಳ ಇಷ್ಟ ನಿಮ್ಮ ಹೋಗ. ನೀನಂದ್ರೆ ನಂಗೆ ಇಷ್ಟ ಬಂಗಾರ. ಪಾಪು ಆಮೇಲೆ ಬಂದಿದ್ದಲ್ಲ, ಪಾಪು ಮೇಲೆ ಇಷ್ಟೇ ಇರೋದು ನಂಗೆ ಪ್ರೀತಿ. ನಿನ್ನ ಮೇಲೆ ಜಾಸ್ತಿ ಇರೋದು. ಹೌದೇ? ಹಂಗಾರೆ ಪಾಪುನಲ್ಲಿ ಕೊಡಲ್ಲ, ಅಜ್ಜಿ ಕೈಯಾಗ ನನ್ ಕರ್ಕೊ. ಅಷ್ಟೇನಾ? ಬಾ
ನಿನ್ ಮಗು ಅಷ್ಟು ಜೀವದ ನಾನು. ಅದು ಪಾಪ ಸಣ್ಣದೈತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕೇರ್ ತಗೋತೇನೆ ಅಷ್ಟೇ. ಸರಿ ನೀಲ ಕತ್ಲಾತು, ನಂಗೆ ಬರ್ತೀನಿ ತಗೋ. ಮತ್ತೆ ಇಲ್ಲಿಂದ ಹೋಗಕ್ಕೆ ಭಾಳ ಲೇಟ್ ಆಕೈತಿ. ರೀ ನೀವಿಬ್ರು ಇಲ್ಲಿಂದ ಹೋಗ್ತೀರಿ ಅಂದ್ರೆ ನಂಗೆ ಭಾಳ ಬೇಜಾರಾಗತೈತಿ. ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ಲ ಅನ್ಸಕತ್ತೈತಿ. ಅಯ್ಯೋ ಹುಚ್ಚುಡುಗಿ, ಯಾರು ಏನಂಗಾರ ಹಡ್ಕೊಂಡು ಬಣತನಕಂತೆ ತವ್ರ ಮನೆಗೆ ಬರೋದನೇ ಇಲ್ಲನ? ಎಲ್ಲಾರ ಗತಿ ಇಲ್ಲಮ್ಮ ನನ್ನ ಜೀವನ. ನಾನು ಈ ಕಡೆ ಇದ್ದೇನೆ ಅಂತೇಳಿ ಆ ಮೊದಲೇ ಹೆಂಡತಿ ತಾಯಿ ತಮ್ಮ ಬಂದು ಏನು ತಲೆ ಕೆಡಿಸ್ತಾರ ಏನೋ ನನ್ನ ಗಂಡಂದು. ಆಜು ಬೇಜಕ್ಕಿರೋ ಮಂದಿನೂ ಬರೋಬ್ಬರಿ ಇಲ್ಲ ಮೊದ್ಲ. ನೀಲವ ಹಾಂ ಏನಾಗತ್ತಿಲ್ಲ ಏನು, ಈಗ ಅದನ್ನೆಲ್ಲ ಬಿಟ್ಬಿಡು, ಮನಸ್ಸಿನಾಗಿಂದ ತೆಗೆದೋಗಿ. ಏನು ನಿನ್ನ ಹುಚ್ಚುಡುಗಿ, ನನಗೆ 4 ಮಕ್ಕಳವ. ಏನು ನಾನೇನು ಬಾಣೆತನ ಮಾಡೇ ಇಲ್ಲನ, ಬಂದೇ ಇಲ್ಲನ? ಹುಚ್ಚುಡುಗಿ ಅವ್ವ, ನಾವು ತವ್ರ ಮನೆಯಾಗ ಇರ್ತಿದ್ವಿ ಗೊತ್ತನು. ಬಾಣೆತನ 1 ವರ್ಷದ ಬರ್ತಡೇ ಆಗೋ ಮಟ್ಟ ಇರ್ತಿದ್ವಿ ಒಮ್ಮೆ ಮಂತ್ರು. ಗೊತ್ತೈತೆ ನಿನಗೆ? ನಿಂಗೆ ಏನು ಗೊತ್ತೈತಿ? ಏನಾಗೋದಿಲ್ಲ, ಎಷ್ಟು ದೂರ ಇರ್ತೀರಿ ಅಷ್ಟು ಪ್ರೀತಿ ಜಾಸ್ತಿ. ಈಗ ನಿಮ್ಮ ಒಮ್ಮೆ 6 ತಿಂಗಳು ಬಿಟ್ಟು ಹೋಗ, ಅವಾಗ ಅವಂಗೂ ಖುಷಿ ಆಕತಿ. ಈಗ ಹೋದೆ ಅಂದ್ರೆ ಈಗ ತಡಿ ನಿಮ್ಮವ್ವ ಬಾಣೆತನ ಹೆಂಗೆ ಮಾಡ್ಬೇಕಲ್ಲೇ? ಅದಕ್ಕೆ ಮರ ಅದಕ್ಕೆ ಕರ್ಕೊಂಬಂದೇನ್ರಿ. ನೀಲ ಬೇಜಾರ ಹೌದಾನ, ರಜಾ ಸಿಕ್ಕ ಕೂಟ್ಲೆ ಬಂದ್ಬಿಡ್ತೇನೆ. ವಾರಕ್ಕೊಮ್ಮೆ ರಜಾ ಇರ್ತತಲ್ಲ, ಬರ್ತೀನಿ. ಏನು ಸರಿ ಆಯ್ತು. ಬರ್ಲಿ, ಹಂಗಾರೆ ಲೇಟ್ ಆಕೈತಿ. ಅಮ್ಮ ಹೋಗುನಾ? ಅವ್ರು ಬರಲ್ಲ ಈಗ. ಅವರು ಯಾವಾಗ ಬರ್ತಾರೆ ಗೊತ್ತೇನ? ಒಮ್ಮೆ ಇನ್ನೊಂದು 4-5 ತಿಂಗಳು ಬಿಟ್ಟು ಬರ್ತಾರೆ. ಅಮ್ಮ ನಾ ಇಲ್ಲಂತೇಳಿ ಅಪ್ಪ ಕಾಡ್ಬೇಡ. ಏನು ನಿನ್ನ ಬಟ್ಟೆ ಎಲ್ಲ ನಾನಲ್ಲೇ ರೂಮ್ ಕಡೆನೇ ಇಟ್ಟಿರ್ತೇನೆ. ನೀನು ವಾಪಸ್ ಅಲ್ಲೇ ಅಪ್ಪ ಒಗದು ಕೊಡ್ತಿದ್ದಲ್ಲ, ವಾಪಸ್ ಅಲ್ಲೇ ಇಡ ಬಂಗಾರ. ಹುಷಾರಿನಿಲ್ಲ, ಬರೀ ಅಲ್ಲಿ ಕಡೆ ಯೋಚನೆ ಮಾಡಬೇಡ, ನಿನ್ನ ಕಡೆ ನೀ ಲಕ್ಷ್ಯ ಕೊಡು. ಸರಿ ಆಯ್ತು ರೀ. ಇದು ನಿಮ್ಮ ಬಟ್ಟೆ ಎಲ್ಲ ನಾನು ಟೀಚರಾಗಿ ಹೆಂಗೆ ಮಾಡಿಸಿಟ್ಟಿದ್ನಲ್ಲ ಹಾಗೆ ಇಡ್ರಿ. ಆಮೇಲೆ ಅಡ್ಗೆ ಹೊರಗಿನ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ, ಮನೆಯಿಂದ ಜಾಸ್ತಿ ಉಪಯೋಗ ಮಾಡ್ರಿ. ನಾನು ಅಪ್ಪನ ಕಡೆ ಅವಾಗ ಅಡ್ಗೆ ಮಾಡಿಸಿ ಕೊಟ್ಟು ಕಳಿಸ್ತೇನೆ. ಏನು ಅಪ್ಪಗೆ ಹೇಳ್ತೇನೆ ಮನೆಗೆ ಹೋಗಿ ಕೊಟ್ಟು ಬಾರಪ್ಪ ಅಂತೇಳಿ. ಅಪ್ಪನೂ ಬರ್ತಾನ, ಅದನ್ನ ತಿನ್ರಿ ಜಾಸ್ತಿ. ನೀಲ ಇದೆಲ್ಲ ತ್ರಾಸು ತಗೋಬೇಡ, ಮತ್ತೆ ಅವ್ರಿಗೂ ತ್ರಾಸು. ಮೊದಲು ಕಣ್ಣು ಒರೆಸ್ಕೊ. ಹಿಂಗೆ ಅಳಕತ್ರ ನಾ ಹೆಂಗೆ ಹೋಗ್ಲಿ? ತೋ ಏನು ಅವ್ರು ಹಳ್ಯಾರ ಏನಾರ ದೇಶಕ್ಕೆ ಹಾಕೊಟ್ಟಾರನ? ಇಲ್ಲೇ ಮನೆಗೆ ಹೊಂಟಾರ, ಬರ್ತಾರ ತಗೋ ವಾಪಸ್ಸು. ಏನಾಗುದಿಲ್ಲವಾ, ತ್ರಾಸ್ ತಗೋಬೇಡ, ಬರ್ತಾರ. ಏನು ನೀವು ಫೋನ್ ಹಚ್ಕೊಂತೀರಿಪ್ಪ, ದಿನಕ್ಕೆ 100 ಸಲ ಹಚ್ರಿ. ನೋಡ್, ಈ ಫೋನ್ ಕಾಲ್ದಾಗೂ ಹಿಂಗೆ ಮಾಡ್ತೀನಿ. ನಿನ್ ಬಗನ ಪತ್ರ ಬರೆದು ಅದು ಬಂದು 1 ವಾರಕ್ಕೆ ಇಲ್ಲಿ ಮುಟ್ಟಿ, ನೀ ಬರೆದ ಪತ್ರ 1 ವಾರಕ್ಕೆ ಬಂದು ನನಗೆ ಮುಟ್ಟಿ, ಹಂಗಿದ್ದಿತ್ತಂದ್ರೆ ನೀನೇನು ಎಲ್ಲಿ ಹೋಗ್ತಿದ್ದೆ ಕಾಂತತಲ್ಲ. ಸರಿ ಬರ್ಲಿ ಹಂಗಾರೆ? ಹೋಗ್ರಿ. ಬರ್ತೀನಿ ರೀ ಅತ್ಯಾರ. ನಗ ಬರ್ತೀನಿ ರೀ ಮಾವ್ರ ಅಮ್ಮಾರ, ಬರ್ತೀನಿ ರೀ. ನೀಲ ನನ್ನ ಮಗನ ಚಂದ ನೋಡ್ಕೊ. ಬರ್ತೀನಿ ಪೂವ. ನಿಧಾನಕ್ಕೆ ಹೋಗ್ಬರ್ರಿ.